ಎಷ್ಟೋ ಸಂದರ್ಭದಲ್ಲಿ ಎಸ್ ಆರ್ ಬೊಮ್ಮಾಯಿ, ಈ ಬೊಮ್ಮಾಯಿ ಅವರಪ್ಪ ಅವರು ನಮ್ಮ ಪಾರ್ಟಿಗೆ ಬಂದುಬಿಟ್ರೆ ವಾಟಾಳ್ ನಾಗರಾಜ್ ಮಂತ್ರಿ ಅಂದರು. ಪಾರ್ಟಿಗೆ ಬರೋಂಗಿಲ್ರಿ, ಇನ್ನೆಲ್ಲಿ ಮಂತ್ರಿ ಮಾಡೋದು ನೀವು ಅಂತೇಳಿ ನನ್ನ ಜೊತೆಲಿ ಇದ್ದರು ಇವರಪ್ಪ ಎಸ್ ಆರ್ ಬೊಮ್ಮಾಯಿ. ರಾಯಿಸ್ಟ್ ಅವರು ಆ ಕಾಲದಲ್ಲಿ ಅಲ್ಲಿ ಬಂದದ್ದು. ಸೊ ಅದಾದಮೇಲೆ ಸರಿ, ದೇವರಾಜಸ್ನವರಂತೂ ಭಾಳ ನನ್ನ ಮೇಲೆ ಪ್ರೀತಿ ಪಾಪ. ಅವರು ಭಾಳ ಇಡೀ ರಾತ್ರಿ ನನ್ನ ಕರೆದು, ನೋಡಪ್ಪ ಇಡೀ ಕರ್ನಾಟಕದಲ್ಲಿ ನಾವಿಬ್ಬರು ಓಡಾಡೋಣ, ನನ್ನ ಜೊತೇಲಿ ಇರಬೇಕು, ನನ್ನ ಮಾತು ಕೇಳಲೇಬೇಕು, ನೀನು ಕ್ಯಾಬಿನೆಟ್ ಬರಬೇಕು ಅಂತ ಭಾರಿ ಒತ್ತಾಯ ಮಾಡಿದ್ರು ಪಾಪ ದೇವರಾಜರ್ಸು. ನಾನು ಅವ್ರಿಗೆ ಹೇಳಿದೆ, ಭಾಳ ಒತ್ತಾಯಕ್ಕೆ ರಾತ್ರಿ ಒಪ್ಪದೆ ಆಯಿತು ಅಂತ. ಅದಾದಮೇಲೆ ಅಲ್ಲಿಂದ ಹೊರಟಾಗ ರಸ್ತೆಯಲ್ಲಿ ಅರೆ ಮಂತ್ರಿ ಆದರೆ ಕಬ್ಬಾರ್ಡ್ ಹಿಡಿಯೋದು ಹೆಂಗೆ, ಚಳುವಳಿ ಮಾಡೋದು ಹೆಂಗೆ, ತಮಟೆ ಹೊಡೆಯೋದು ಹೆಂಗೆ, ಓ ಇದೆಲ್ಲ ಸರಿ ಇಲ್ಲ ಅಂಥೇಳಿ ಇದು ಹೇಳಲೇಬೇಕು ಅವ್ರಿಗೆ, ಬೇಡ ಅಂತ ಹೇಳಬೇಕು ಅಂತ ಬೆಳಿಗ್ಗೆ 5 ಗಂಟೆಗೆ 5:05 ಹೋಗ್ತಾಯಿದ್ದೀನಿ. ಪಾಪ ಅವ್ರು ವಾಕಿಂಗ್ ಎದ್ದು ಬಂದರು. ಅರೆ ಏನು ಬಂದಪ್ಪ ಇದು, ರಾತ್ರಿ ಮಾತಾಡೋ ಏನು ಬಂದೆ ಅಂತ. ತಾವು ಬೇಜಾರು ಮಾಡ್ಕೊಳ್ಳೋದು ಅಂದರೆ ಹೇಳ್ತೀನಿ ಅಂತ. ಏನು ನನ್ನ ಮಂತ್ರಿ ಬೇಡ, ತಪ್ಪಾಗುತ್ತೆ, ನಾವು ಚಳುವಳಿ ಎಲ್ಲ ಮಾಡೋದು ಇದೆಲ್ಲ ಇದೆ. ಸುಮ್ಮನೆ ಕೂತ್ಬಿಟ್ರು ಒಂದು ನಿಮಿಷ ಪಾಪ. ಕನ್ನಡ ಚಳುವಳಿಗೋಸ್ಕರ ಮಂತ್ರಿ ಪದವಿನೇ ತ್ಯಾಗ ಮಾಡಿಬಿಟ್ರಿ. ಹೌದು, ಬೇಡ ಅಂತ 100ಕ್ಕೆ 200 ಭಾಗ ಹೇಳಿದೆ ಪಾಪ.